ಇವತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ ಕಣದಲ್ಲಿದ್ದೇನೆ. ಈ ನನ್ನ ಕಳೆದ ಹಲವಾರು ದಿನಗಳ ಕ್ಯಾಂಪೇನ್ ಅಲ್ಲಿ ನಾನು 2003ರಲ್ಲಿ ಯಾವ ಹೆಗಡೆ ನಗರದ ನಿರಾಶ್ರಿತರ ಪರವಾಗಿ ಹೋರಾಟ ಮಾಡಿದ್ನೋ ಅವರ ಪರಿಸ್ಥಿತಿಯನ್ನು ಒಮ್ಮೆ ನೋಡೋಣ ಅಂತ ಹೇಳಿ ನಾನು ಇಲ್ಲಿಗೆ ಬಂದಿದ್ದೇನೆ. ಇದು ದಾವಣಗೆರೆ ಸಿಟಿಯಿಂದ 10 ಕಿಲೋಮೀಟರ್ ದೂರದಲ್ಲಿದೆ. ಬರುವಂತ ದಾರಿ ನೋಡಿ ಅಲ್ಲಿದೆ, ಇದು ದಾರಿ. ಇದೇ ರೀತಿ ನೋಡಿ ಅಲ್ಲಿಂದ ದಾರಿ ಇದೆ. ಯಾವುದೇ ಒಂದು ತಾರ್ ರೋಡ್ ಆಗ್ಲಿ, ಯಾವುದೇ ಮೂಲಭೂತ ಸೌಕರ್ಯ ಇಲ್ಲ. ಇವರಿಗೆ ತಂದು ಹಾಕಿರುವಂತ ಪ್ರದೇಶ ನೋಡಿ, ಇದು ಈ ಏನು ಅರಣ್ಯ ಪ್ರದೇಶ, ಬಂಜರು ಭೂಮಿ. ನಾನು ಇಲ್ಲಿ 2003ಕ್ಕೆ ಬರ್ಬೇಕಾದ್ರೆ ಇಲ್ಲಿ ಹೆಚ್ಚು ಕಡಿಮೆ 150 ಮನೆಗಳಿತ್ತು. ಈಗ ಬಂದು ನಾನು ನೋಡ್ತಾ ಇದ್ದೇನೆ, ಈ 150 ಮನೆಯಲ್ಲಿ ನೋಡಿ ಇದೊಂದು ಮನೆ ಉಳ್ಕೊಂಡಿದೆ, ಈ ಮನೆ, ಇದೊಂದು ಮನೆ ನನ್ನ ತಂಗಿಯ ಮನೆ, ಇದೊಂದು ಉಳ್ಕೊಂಡಿದೆ, ಮತ್ತೆ ಇಲ್ಲಿ ಒಂದ್ ಮನೆ ಉಳ್ಕೊಂಡಿದೆ ನೋಡಿ, ಅಲ್ಲೊಂದ್ ಮನೆ. ಈ 3 ಮತ್ತೆ ಆ ಲಾಸ್ಟ್ ಬಾರ್ಡರ್ ಅಲ್ಲಿ 1-2 ಮನೆಗಳು ಉಳ್ಕೊಂಡಿದ್ದಾವೆ. ಮನೆ ಅಂದ್ರೆ ಮನೆ ಅಲ್ಲ, ಅದು ಜೋಪಡಿ ನೋಡಿ. ಪಾಪ ಈ ಟಾರ್ಪೋಲ್ ಹಾಕೊಂಡು, ಏನು ತಗಡು ಹಾಕೊಂಡು ಈ ಜೀವನ ಇವ್ರು ಮಾಡ್ತಾ ಇದ್ದಾರೆ ನೋಡಿ. ಇವ್ರು ನನ್ನ ತಂಗಿ, ಇವ್ರಿಗೆ ಕೇಳಿ, ನಾನು ಇವತ್ತು ಓಟ್ ಕೇಳಲಿಕ್ಕೆ ಬರ್ಲಿಲ್ಲ ಇವ್ರ ಮನೆಗೆ. ಇವ್ರು ಹೇಗಿದ್ದಾರೆ, ಹೇಗೆ ಬದುಕ್ತಾ ಇದ್ದಾರೆ ನೋಡ್ಲಿಕ್ಕೆ ಬಂದಿದ್ದೇನೆ. 2003ರಿಂದ 2026 ಹೆಚ್ಚು ಕಡಿಮೆ 3 ವರ್ಷ ಆಯ್ತು. ಈ 3 ವರ್ಷದಲ್ಲಿ ಇವರು ಇಲ್ಲಿ ಯಾವ ರೀತಿ ಜೀವನ ಸಾಗಿಸ್ತಾ ಇರ್ಬೋದು. ನಾನು ಇಲ್ಲಿಗೆ ಬಂದಾಗ ಇದೇ ಮನೆಯ ಮುಂದೆ ಹಾವು ಬಂದಿತ್ತು. ಹಾವನ್ನ ಕೈಯಲ್ಲಿ ಹಿಡಿದು ನಾನು ಲೈವ್ ವಿಡಿಯೋ ಮಾಡಿದ್ದೆ. ನಾನು ಯಾಕೆ ಇದನ್ನ ರಿಮೈಂಡ್ ಮಾಡ್ತಾ ಇದ್ದೀನಿ ಅಂದ್ರೆ, ಕೋಗಿಲು ಬಡಾವಣೆಯಲ್ಲಿ ನಿರಾಶ್ರಿತರಾದಾಗ ಅಲ್ಲೂ ನಾನು ಒದಗಿದ್ದೆ. ಅಲ್ಲೂ ಕೂಡ ಇದೇ ರೀತಿ ಯಾವುದೇ ಮೂಲಭೂತ ಸೌಕರ್ಯ ಇರ್ಲಿಲ್ಲ. ಅಲ್ಲಿ ಅವರಿಗೆ ನಿರಾಶ್ರಿತರನ್ನು ಮಾಡಿದಾಗ ನನ್ನನ್ನು ಅರೆಸ್ಟ್ ಮಾಡಿದ್ರು, ನನ್ನ ಮೇಲೆ ಕೇಸ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರು. ಈ ಹೆಗಡೆ ನಗರ ನಿವಾಸಿಗಳು 3 ವರ್ಷದಿಂದ ಪರಿತಪಿಸ್ತಾ ಇದ್ದಾರೆ ನೋಡಿ. ಇವ್ರ ಮನೆ ತೋರಿಸ್ತೀನಿ ಬನ್ನಿ ಸ್ವಲ್ಪ ನೋಡಿ. ಇದು ಇವರ ಮನೆ. ಈ ಮನೆಯಲ್ಲಿ ನೋಡಿ, ಇದೇ ಬೆಡ್ರೂಮು, ಇದೇ ಬಾತ್ರೂಮು, ಇದೇ ಕಿಚನ್ನು, ಇದೇ ಹಾಲು. ಈ ಯಾವ ರೀತಿ ಪ್ರಾಣಿಗಳ ರೀತಿಯಲ್ಲಿ ಬದುಕು ಸಾಗಿಸ್ತಾ ಇದ್ದಾರೆ. ಹೆಗಡೆ ನಗರದ ನಿರಾಶ್ರಿತರಿಗೆ ಅಲ್ಲಿ ಅಭಿವೃದ್ಧಿ ಆಗ್ಬೇಕು, ರಿಂಗ್ ರೋಡ್ ಮಾಡ್ಬೇಕು, ಎಲ್ಲ ಮಾಡ್ಬೇಕು. ಇವರಿಗೆ ಯಾಕೆ ದಾವಣಗೆರೆ ಸೌತ್ ಕಾನ್ಸ್ಟಿಟ್ಯೂನ್ಸಿಲಿ ಎಲ್ಲೂ ಲೇಔಟ್ ಮಾಡ್ಲಿಕ್ಕೆ ಆಗ್ಲಿಲ್ವಾ? ಎಲ್ಲೂ ಒಂದು ಸಿಟಿಯಲ್ಲಿ ಒಂದು 20-40 ಸೈಟ್ ಸಿಗ್ಲಿಲ್ವಾ? ಸೈಟ್ ಇದೆ, ಆ ಸೈಟು ತಿಂದು ತೇಗಾಗಿದ್ದಾರೆ. ಅದನ್ನ ಈ ಬಡವರಿಗೆ ಕೊಡ್ಲಿಕ್ಕೆ ತಯಾರಿಲ್ಲ. ಹಾಗಾಗಿ ನಾನು ಈ ಲೈವ್ ವಿಡಿಯೋ ಮುಖಾಂತರ ರಾಜ್ಯದ ಜನರಿಗೂ ತೋರಿಸ್ಪಡಿಸಿದೇನಂದ್ರೆ, ನಾನು ಕೇವಲ ಮತ ಕೇಳಲಿಕ್ಕೆ ಇಲ್ಲಿಗೆ ಬರಲಿಲ್ಲ. ಈ ಯುವಕರಿದ್ದಾರೆ, ನನ್ನ ತಂಗಿಯರಿದ್ದಾರೆ, ಇಲ್ಲಿ ಈ ತಾಯಂದ್ರಿದ್ದಾರೆ. ಅವರಿಗೆ ಕೇಳಿ ಇದೇ ಹಿಂಭಾಗದಲ್ಲಿ ಒಂದು ಶೆಡ್ ಹಾಕಿದ್ರು. ಶೆಡ್ ಹಾಕಿ ಗಂಜಿಯನ್ನ ಕೊಡ್ತಾ ಇದ್ರು ಅವರಿಗೆ. ನಾನು ಇವರ ಹಕ್ಕು ಪತ್ರಗಳನ್ನೆಲ್ಲ ಪರಿಶೀಲಿಸಿ ಹೋಗಿದ್ದೆ. ಆಗ ಒಂದು ಭರವಸೆ ಕೊಟ್ಟಿದ್ದೆ, ನಾನು ನಿಮ್ಮ ಪರವಾಗಿ ನಾನು ಹೋರಾಟ ಮಾಡ್ತೀನಿ ಅಂತೇಳಿ. ನಂತರ ನಿರಂತರ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ, ವಸತಿ ಸಚಿವ BZ ಜಮೀರ್ ಅಹಮದ್ ಖಾನ್ ಅವರಿಗೆ, ಇಲ್ಲಿ ದಿವಂಗತ ಶಾಮನೂರ್ ಶಿವಶಂಕರ್ ಅವರಿಗೆ ರಿಪ್ರೆಸೆಂಟೇಷನ್ ಮಾಡಿದೆ ಈ ಬಡವರ ಪರವಾಗಿ. ಆದ್ರೆ ಇದುವರೆಗೆ ಕೂಡ ಇಲ್ಲಿ ಇವರಿಗೆ ಯಾವುದೇ ಮೂಲಭೂತ ಸೌಕರ್ಯಗಳು ಕೊಡ್ಲಿಲ್ಲ, ಒಂದೇ ಒಂದು ವ್ಯವಸ್ಥೆ ಅವರು ಮಾಡ್ಕೊಡ್ಲಿಲ್ಲ. ಇವರನ್ನ ಮರ್ತು ಕೂತಿದ್ದಾರೆ. ನಾನೀಗ ಇವರ ಪರವಾಗಿ ಚುನಾವಣಾ ಕಣದಲ್ಲಿ ಇವರ ಆಶೀರ್ವಾದದಿಂದ ಗೆದ್ದು ಬಂದ್ರೆ ನನ್ನ ಪ್ರಥಮ ಆದ್ಯತೆ ಇದನ್ನ ಬರ್ದಿಟ್ಕೊಳ್ಳಿ. ಇವರಿಗೆ ಮೂಲಭೂತ ಸೌಕರ್ಯವನ್ನು ಕಲ್ಪಿಸುವಂತದ್ದು ನನ್ನ ಪ್ರಥಮ ಆದ್ಯತೆ. ನಂತರ ಅವರಿಗೆ ಬೇಕಾದಂತ ಮನೆ ಇರ್ಬೋದು, ಇನ್ನೊಂದಿರ್ಬೋದು, ಮತ್ತೊಂದಿರ್ಬೋದು, ಖಂಡಿತ ನಾನು ಮಾಡೇ ಮಾಡ್ತೇನೆ. ನಾನು ಈ ದಾವಣಗೆರೆ ಸೌತ್ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಇಲ್ಲಿ ಎಂಟ್ರಿ ಕೊಡ್ಲಿಕ್ಕೆ ನನ್ನ ಮನಸ್ಸಿಗೆ ಘಾಸಿ ಆದಂತ ಘಟನೆ ಅಂದ್ರೆ ಇವರ ನಿರಾಶ್ರಿತರ ನೋವು. ನಾನು ಬಂದಾಗ ಈ ತೆಂಗಿಂದಿರು, ಈ ತಾಯಂದಿರು ಹತ್ತಿದ್ರು ನನ್ನ ಹತ್ರ. ಆಗ ನಾನು MLA ಕ್ಯಾಂಡಿಡೇಟ್ ಆಗಿರ್ಲಿಲ್ಲ, ಒಬ್ಬ ಹೋರಾಟಗಾರನಾಗಿ ಬಂದಿದ್ದೆ. ನನ್ ಜೊತೆ ಇಸ್ಮಾಯಿಲ್ ಜಬೀವುಲ್ಲಾ ಇದ್ರು, ಇವರು ಜಿಲ್ಲಾಧ್ಯಕ್ಷರಾಗಿದ್ರು. ಆಗ ನಾನು ಒಂದು ಭರವಸೆ ಕೊಟ್ಟು ಹೋಗಿದ್ದೆ, ನಿಮ್ಮ ಪರವಾಗಿ ನಾನು ಕೊನೆಯವರೆಗೆ ಹೋರಾಟ ಮಾಡ್ತೀನಿ ಅಂತೇಳಿ. ಈಗ ಒಳ್ಳೆಯ ಒಂದು ಅವಕಾಶ ಭಗವಂತ ನ್ಯಾಚುರಲ್ ಆಗಿ ನನಗೆ ಕೊಟ್ಟಿದ್ದಾನೆ. ಇವರನ್ನ ರಿಪ್ರೆಸೆಂಟ್ ಮಾಡಿ ವಿಧಾನಸಭೆಗೆ ಹೋಗುವಂತ ಅವಕಾಶ ನನಗೆ ಸಿಕ್ಕಿದೆ. ಇವರೆಲ್ಲರೂ ನನಗೆ ಆಶೀರ್ವಾದ ಮಾಡ್ತಾರೆ ಎಂಬಂತ ಭರವಸೆ ಇದೆ. ನಾನು ಹೆಚ್ಚು ಮಾತಾಡಲ್ಲ. ಇವರ ಪರವಾಗಿ ನಾನು ಇವತ್ತು ಇದ್ದೇನೆ, 3 ವರ್ಷದ ಮುಂಚೆನೂ ಇದ್ದೆ, ಇನ್ನು 3 ವರ್ಷ ಆಗ್ಲಿ 5 ವರ್ಷ ಆಗ್ಲಿ ಇವರ ಪರವಾಗಿ ನಾನು ಹೋರಾಟ ಮಾಡೇ ಮಾಡ್ತೇನೆ. ನನ್ನ ತಾಯಿಯ ಒಂದು ಮಾತನ್ನು ಕೇಳಿ ನೀವು, ನಾನು ಯಾರಂತೇಳಿ ಅವ್ರು ಹೇಳ್ತಾರೆ. ಬೋಲೋ 3 ವರ್ಷ ಹಿಂದೆ ಹೇಳಿದ್ರು ಅವರು, 6 ತಿಂಗಳನಾಗೆ ಮನೆ ಕಟ್ಕೊಡ್ತೀವಿ ಅಂತ. ನಾವು ಬಂದ್ ಹೋಗಿದೀವಿ, ಬಾಡಿಗೆ ಮನೆಗಿದ್ದೀವಿ. ಅವ್ರು ಅಡ್ವಾನ್ಸ್ ಕೊಟ್ಟಿದ್ದಿಲ್ಲ, ಖಾಲಿ ಮಾಡ್ಸಿದ್ರು. ಇವಾಗ ಅಲ್ಲಿ ಇಲ್ಲಿ ಇಸ್ಕೊಂಡ್ ಮನೆ ಕಟ್ಕೊಂಡ್ ಹೆಂಗ ಒಂದ್ ಜೀವನ ಮಾಡಕತ್ತೀವಿ. ಇವ್ರು ಅವಾಗ ಬಂದಿದ್ರು, ಇವ್ರು 3 ವರ್ಷದ ಹಿಂದೆ ಇಲ್ಲೇ ಶೆಡ್ ಹತ್ರನೇ ಬಂದಿದ್ರು. ಅವಾಗ ಮಾತಾಡಿ SDP ಅವ್ರು ಬಂದು ನಮಗೆ ಸ್ವಲ್ಪ ಮಾತಾಡಿ ಭರವಸೆ ಕಟ್ಟಿ ಹೋಗಿದ್ರು. ಮತ್ತೆ ಬಂದಿದ್ದಾರೆ, ಸ್ವಲ್ಪ ನಮಗೆ ಇದು ಮಾಡ್ರಿ, ಸಪೋರ್ಟ್ ಮಾಡ್ರಿ, ನಾವು ನಿಮ್ದು ಎಲ್ಲಾ ಕೆಲಸ ಮಾಡ್ಕೊಡ್ತೀವಿ, ನೀರಿದ್ದು ಕರೆಂಟ್ ಇದ್ದು ಎಲ್ಲ
ಅವ್ರೇನ್ ಮಾಡಕತ್ತಿಲ್ಲ ಏನಿಲ್ಲ. ಮತ್ತೆ ಅವ್ರಿಗೆ ಬಿಡ್ಬೇಕು ಇವಾಗ ಕೈ ಬಿಡ್ಬೇಕು, ಇವ್ರಿಗೆ ಹಿಡ್ಕೋಬೇಕು ಇವಾಗ ನಾವು. ಹಂಗಾಗಿತ್ತು ನಮ್ದು ಇವಾಗ ನೀವ್ ಎಲ್ಲಾರು ಆಯ್ತಲ್ಲ ಬಂತಾರ ಹೋಗ್ತಾರ, ನಮಾಜಿ ಮಾಡ್ತಾರ, ಮಾತಾಡ್ಸ್ತಾರ, ಹೋಗ್ತಾರ. ಅವ್ರು ಪಾಪ ಎಷ್ಟಂತ ಹೇಳ್ತಾರ, ದುಡ್ಡು ಮಕ್ಳ್ಯಾರು ತಿಂದು ಸುಮ್ನೆ ಕುತ್ಕೊಂಡಾರ. ಇವಾಗ ಇವ್ರು ಭರೋಸೆ ಮಾಡಕತ್ತೀವಿ ಇವ್ರಿಗೆ, ಮತ್ತೆ ಏನಿಲ್ಲ ಮಾತಾಡೋದು. ಕರೆಂಟು ಇಲ್ಲ, ನೀರು ಇಲ್ಲ, ಏನಿಲ್ಲ. ಚರಂಡಿ ನೀರಿಗೆ ಬೆಡ್ ಕಟ್ಟಿ ಚರಂಡಿ ನೀರು ಇದು ಮಾಡಕತ್ತಿ ಯೂಸ್. ಮತ್ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಇಲ್ಲಿ. बोलಪ್ಪ दर्द क्या है बोलो, ಏನಿದೆ ಹೇಳಿ. जरा जोर बोलो। जोर से बात। अस्सलामुअलैकुम। 3 साल से हमारी जान जाको हमारे हालातों के बारे में आपको कौन भी नहीं पूछी थी, मैं कैसा है क्या करे, अगर को घरा नहीं क्या भी नहीं बंद को देती, अगर बोले नहीं बंदे SDP वाले आपको घरा गई के बाद हम नहीं अच्छी सरकार आपको बातचीत करे, क्या नहीं क्या सहूलत करें, अगर कोई भी देखे उन्होंने सांपा वो आए थे वो भी काले को गए, वो भी देखे उन्होंने। अभी हमारे बच्चों के वास्ते ना स्कूल है ना कामा को जाना कहते भी 7 किलोमीटर चल को जाना है ऐसी। और क्या है, ना रोड में ना लाइटा नहीं, ना करंट नहीं, ना पानी का सहूलत नहीं, पीने का पानी का सहूलत नहीं है, क्या भी नहीं है यहाँ। हमें जी रही तो कैसा जी रही, हमारा दर्द हमारा दुख हमना को मालूम है। सरकार वाले क्या है वोटा के टाइम पर आती पूछती जाती, और SDP वाले हम ना को क्या भी रंगे दर्द का पूछे, और आज भी आई हम ना को पूछने के वास्ते। अल्लाह ताला ही नहीं क्या उनके इसे जीतने की कौम को हमारे ये देंगे। अल्लाह ही नहीं क्या हमारे आवाम को अच्छी सरकार रखें देकर को हमें नहीं क्या इनका साथ देना चाह रही वोटा का। अल्लाह इंशाल्लाह हुआ तो जीत को हम नहीं आगे चल को क्या हमारे वो कामा करा को देंगे। इतना हमारी गुजारिश है सरकार वाले से भी और SDP वाले से भी। सलाम अलैकुम। ನೋಡಿ ಸಹೋದರರೇ, ಮನಸ್ಸು ಕರಗುತ್ತೆ, ಎಂತಹ ಕಲ್ಲು ಹೃದಯ ಅದು ಕರಗುತ್ತೆ. ಸ್ಮಾರ್ಟ್ ಸಿಟಿಗೆ ಕೋಟ್ಯಾಂತರ ರೂಪಾಯಿ ಅನುದಾನ ಬಂದಿದೆಯಲ್ಲ, ಇದು ದಾವಣಗೆರೆ ಸೌತ್ ಕಾನ್ಸ್ಟಿಟ್ಯೂನ್ಸಿಯ ವ್ಯಾಪ್ತಿ ಅಲ್ವಾ? ಇಲ್ಲಿಗೆ ಒಂದು ಅನುದಾನ ಕೊಟ್ಟು ಇವರನ್ನ ವ್ಯವಸ್ಥೆ ಮಾಡಬಹುದಿತ್ತಲ್ಲ. ದಿವಂಗತ ಶಾಮನೂರು ಶಿವಶಂಕರ್ ಅವರಿಗೆ ನಾವು ರಿಪ್ರೆಸೆಂಟೇಷನ್ ಅನ್ನ ಕೊಟ್ಟಿದ್ವಿ, ಇವರಿಗೆ ಒಂದು ವ್ಯವಸ್ಥೆ ಮಾಡ್ಕೊಡಿ ಅಂತ. ಪಾಪ ಇಲ್ಲಿದ್ದಂತ 150 ಮನೆಗಳು ಇಲ್ಲಿ ಜೀವನ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಎಲ್ಲೋ ಬಾಡಿಗೆ ಮನೆಯೋ ಭೋಗ್ಯವನ್ನ ಮಾಡ್ಕೊಂಡು ಅವ್ರು ಹೊರಟೋದ್ರು. ಇವ್ರು ಎಲ್ಲಿ ಹೋಗ್ತಾರೆ? ಇವರಿಗೆ ಯಾರು ಮನೆ ಕೊಡ್ತಾರೆ? ಇವ್ರಿಗೆ ಇದ್ದಂತ ಮನೆಯ ಅಡ್ವಾನ್ಸೇ ಕೊಡ್ಲಿಲ್ಲ. ಆ ಟೈಮಲ್ಲಿ ನಾನು ಬಂದಾಗ ಇಲ್ಲಿ ಶೆಡ್ ಅಲ್ಲಿ ಅವರಿಗೆ ಊಟ ಮಾಡ್ಲಿಕ್ಕೆ ಊಟ ಇರ್ಲಿಲ್ಲ. ನಾವು 1-2 ದಿನದ ಊಟದ ವ್ಯವಸ್ಥೆ ಮಾಡಿದ್ವಿ. ಈಗ ನಾನು ಅವ್ರ ಊಟದ ವ್ಯವಸ್ಥೆ ಮಾಡ್ಲಿಕ್ಕೆ ಬಂದಿಲ್ಲ. ಇವರ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಗುಣಮಟ್ಟ ಸುಧಾರಿಸಬೇಕಂದ್ರೆ ಅವರಿಗೆ ಒಂದು ಪಕ್ಕಾ ಮನೆ ಬೇಕು. ಹಾಗಾಗಿ ನಾನು ಇವತ್ತು ಇವ್ರ ಮನೆಗೆ ಬಂದಿದ್ದೇನೆ. ನನಗೆ ಅವ್ರ ಆಶೀರ್ವಾದ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ನಾನು ಇದು ಕೇವಲ ಮತಕ್ಕಾಗಿ ಬರಲಿಲ್ಲ. ಅವರ ಬಾಯಿಯಲ್ಲಿ ನೀವು ಕೇಳಿದಿರಾ, 3 ವರ್ಷದ ಮುಂಚೆನೂ ನಾನು ಅವರ ಮನೆ ಬಾಗಿಲಿಗೆ ಬಂದಿದ್ದೆ. ನಾನು ಇನ್ನೂ ಕೂಡ 3 ವರ್ಷ ಆಗ್ಲಿ 5 ವರ್ಷ ಆಗ್ಲಿ ಇವರ ಹೋರಾಟದಲ್ಲಿ ನಿಮ್ಮೊಂದಿಗೆ ಇದ್ದೇನೆ. ನೀವು ನನ್ನ ಮೇಲೆ ಭರವಸೆ ಇಡಿ. ಕೇವಲ ಮತಕ್ಕಾಗಿ ನಾನು ಬರ್ಲಿಲ್ಲ ಅಮ್ಮ. ನಾನು ನಿಮ್ಮ ತಮ್ಮ, ನಿಮ್ಮ ಮಗ, ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನಾನು ನಿಂತಿದ್ದೇನೆ. ಈ ಬಾರಿ ಎಲ್ಲರೂ ಅವಕಾಶ ಕೊಡ್ತಾ ಇದ್ದಾರೆ ದಾವಣಗೆರೆ ಸಿಟಿಯಲ್ಲಿ. ನಿಮ್ಮ ಪರಿಸ್ಥಿತಿ ಯಾರು ಕೇಳ್ತಾ ಇಲ್ಲ. ನಾನು ಹುಡುಕೊಂಡು ಬಂದಿದ್ದೆ, ನನಗೆ ನೆನಪಾಯ್ತು. ದಯವಿಟ್ಟು ಒಂದು ಆಶೀರ್ವಾದ ಮಾಡಿ ಈ ಪರಿಸ್ಥಿತಿಯನ್ನ ಬದಲಾಯಿಸುವ.